ಕಾಕ್ರೋಚ್ ಪಕ್ಷದ ಹೈಲೈಟ್ ಫ್ಯೂಚರ್ ಎಲ್ಲಿದೆ ನೋಡಿ. ಕಾಕ್ರೋಚ್ ಪಕ್ಷಕ್ಕೆ ಬ್ರೇಕ್ ಹಾಕುತ್ತಾ ಕೇಂದ್ರ ಸರ್ಕಾರ, ದೇಶಕ್ಕೆ ಮಾರಕವಾಗುತ್ತಾ ಕಾಕ್ರೋಚ್ ಪಕ್ಷ, ಚಾಣಕ್ಯನ ರಣತಂತ್ರಕ್ಕೆ ನಲುಗಿ ಹೋಗುತ್ತಾ ಕಾಕ್ರೋಚ್ ಪಕ್ಷದ ಹೈಲೈಟ್ ಫ್ಯೂಚರ್ ಇಲ್ಲಿದೆ ನೋಡಿ. ಕಾಕ್ರೋಚ್ ಪಕ್ಷಕ್ಕೆ ಬ್ರೇಕ್ ಹಾಕುತ್ತಾ ಸೆಂಟ್ರಲ್ ಗವರ್ನಮೆಂಟ್, ದೇಶಕ್ಕೆ ಮಾರಕವಾಗುತ್ತಾ ಕಾಕ್ರೋಚ್ ಪಕ್ಷ, ಚಾಣಕ್ಯನ ರಣತಂತ್ರಕ್ಕೆ ನಲುಗಿ ಹೋಗುತ್ತಾ ಕಾಕ್ರೋಚ್. ದೇಶದ ಭವಿಷ್ಯದಲ್ಲಿ ಕಾಕ್ರೋಚ್ನ ಸ್ಥಿತಿಗತಿ ಏನು? ರಾಜ ಋಷಿ ಕಾಲಜ್ಞಾನಿ ಗುರೂಜಿಯ ಎಕ್ಸ್ಕ್ಲೂಸಿವ್ ಭವಿಷ್ಯವಿದು. ಕಾಕ್ರೋಚ್ ಬಗ್ಗೆ ಏನು ಹೇಳುತ್ತೆ ಗೊತ್ತಾ? ಆಟೋ ರೈಟಿಂಗ್ ಭವಿಷ್ಯ, ನಿಮ್ಮೆಲ್ಲರ ಹುಬ್ಬೇರಿಸುವಂತಹ ಅಚ್ಚರಿಯ ಭವಿಷ್ಯ ಇದು. ಭಾರತದಲ್ಲಿ ತುಂಬ ವೈರಲ್ ಆಗಿರೋ ಟಾಪಿಕ್ ಅಂದರೆ ನಮ್ಮ ಈ ಕಾಕ್ರೋಚ್ ಪಾರ್ಟಿ. ನಾನು ನನ್ನ ಪ್ರತಿಯೊಂದು ಸೆಷನ್ನಲ್ಲಿ, ಪ್ರತಿಯೊಂದು ಟಿ ವಿ ಸೆಷನ್ನಲ್ಲಿ ನಾನು ಕೊನೆಯದಾಗಿ ನನ್ನ ಒಂದು ಸಂದೇಶವನ್ನು ಪ್ರತಿಯೊಂದು ಯುವಕರಿಗೆ, ಮಕ್ಕಳಿಗೆ, ಅಂದರೆ ಇದನ್ನು ನೀವು ಜೆನ್ ಝಿ ಅಂತ ಹೇಳ್ಬೋದು, ಅವ್ರನ್ನ ಸಂದೇಶನ ಕೊಡ್ತಾನೇ ಬರ್ತಾ ಇದ್ದೀನಿ. ಈ ವರ್ಷ ಸ್ಟಾರ್ಟಿಂಗಿಂದ ನೋಡ್ಬೋದು ಎಲ್ಲ ಎಪಿಸೋಡು. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ನಿಮ್ಮ ತಂದೆ ತಾಯಿ ಬಗ್ಗೆ ಗೌರವ ಇರಲಿ, ದೇಶದ ಬಗ್ಗೆ ಗೌರವ ಇರಲಿ, ನೀವು ಮಾಡೋದು ಪೂಜೆ ಪುನಸ್ಕಾರ ಆಚರಣೆ. ನಾನು ಮತ್ತೊಂದು ಡಿಸ್ಕ್ಲೇಮರ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಕೇವಲ ನಾವು ನಮ್ಮ ಒಂದು ಮನಸ್ಸಿನ ಸಮಾಧಾನಗೋಸ್ಕರವಾಗಿ ನಮ್ಮಲ್ಲಿರುವಂತಹ ಕೆಲವೊಂದು ವಿದ್ಯೆಯಿಂದ ಇದನ್ನು ನೋಡುವಂತಾಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಕ್ಲೇಮ್ ಮಾಡಿಕೊಂಡು ಅಥವಾ ಪೊಲಿಟಿಕಲ್ ಎಫೆಕ್ಟ್ ಆಗುತ್ತೆ ಈ ಥರವಾಗಿ ನಾವು ಹೇಳ್ತಾ ಇಲ್ಲ. ಜಸ್ಟ್ ಫಾರ್ ಅವರ್ ಇಂಟ್ರೆಸ್ಟ್. ಸೊ ಮೊದಲನೇ ಪ್ರಶ್ನೆಗೆ ಕೇಳಿದಾಗ ಅದು ಪಾಸಿಟಿವ್ ಇಂಟೆನ್ಷನ್ ಇದೆಯಾ ಅಂತ ಕೇಳಿದಾಗ ಅದು ನೋ ಅಂತ ಬಂತು. ಸೊ ಹೀಗಾಗಿ ಅದರ ಇಂಟೆನ್ಷನ್ನು ಪಾಸಿಟಿವ್ ಇಲ್ಲ ಅಂತ ಇದೆ. ಡಸ್ ಕಾಕ್ರೋಚ್ ಪಾರ್ಟಿ ವಿಲ್ ಪ್ಲೇ ಎ ಮೇಜರ್ ಎಫೆಕ್ಟ್ ಫಾರ್ ಮೋದಿ ಗೌರ್ಮೆಂಟ್ ಡೆಮೋಲಿಷ್? ಮೋದಿ ಸರ್ಕಾರವನ್ನೇ ಅಳಗಾಡೋ ಶಕ್ತಿ ಅದಕ್ಕೆ ಇದೆಯಾ ಕಾಕ್ರೋಚ್ ಪಾರ್ಟಿಗೆ ಅಂತ ನೋಡೋಣ. ಮೈನರ್ ಎಫೆಕ್ಟ್ ಅಂತ ತೋರಿಸುತ್ತೆ. ಅಂದರೆ ಚಿಕ್ಕ ಮಟ್ಟಿಗೆ ಸ್ವಲ್ಪ ಎಲ್ಲೋ ಅದು ವೈಬ್ರೇಷನ್ ಕೊಡ್ಬೋದು ವಿನಃ ಮೋದಿ ಸರ್ಕಾರವನ್ನೇ ಬೀಳಿಸುವಂತಹ ಶಕ್ತಿ ಅದಕ್ಕಿಲ್ಲ. ಈ ಹಿಂದೆ ನೋಡಿ, ಬಾಂಗ್ಲಾದೇಶಲ್ಲಾಯಿತು, ನೇಪಾಳಲ್ಲಾಯಿತು, ಸೊ ಮತ್ತು ಶ್ರೀಲಂಕಾಗಳಲ್ಲಿ ಆಂದೋಲನಗಳಾಯಿತು. ಸೊ ಈ ಥರವಾದಂತಹ ದೊಡ್ಡ ಮಟ್ಟಿಗೆ ಸರ್ಕಾರನ ಪತನ ಮಾಡೋ ಶಕ್ತಿ ಅದಕ್ಕಿಲ್ಲ. ಬಟ್ ಮೈನರ್ ಎಫೆಕ್ಟ್ ಕೊಡುತ್ತೆ ಅಂತ ಹೇಳ್ತಾ ಇದೆ. ಡಸ್ ಇಂಡಿಯಾ ನೀಡ್ ಅ ಕಾಕ್ರೋಚ್ ಪಾರ್ಟಿ? ಇವಾಗ ಪ್ರಶ್ನೆ ಬರುವಂಥದ್ದು, ಭಾರತಕ್ಕಿದು ಅವಶ್ಯಕತೆ ಇದೆಯಾ? ಸೊ ಇದು ಇಲ್ಲಿ ಬ್ಲರ್ ಆಗ್ತಾ ಇದೆ. ಅಂದರೆ ಅದು ಕಾಲಕ್ಕೆ ಬಿಟ್ಟಿದ್ದು, ಭಾರತಕ್ಕೆ ಬೇಕೋ ಬೇಡ ಅನ್ನೋಂಥದ್ದು ಇದೊಂದು ಕಾಲಕ್ಕೆ ಬಿಟ್ಟಿದ್ದು. ಅದು ಬೇಕು ಅಂತ ಹೇಳ್ತಾ ಇಲ್ಲ, ಬೇಡ ಅಂತಲೂ ಹೇಳ್ತಿಲ್ಲ, ಬ್ಲರ್ ಆಗ್ತಾ ಇದೆ. ಅಂದರೆ ಅದು ಕಾಲಕ್ಕೆ ಬಿಟ್ಟಿರುವಂಥದ್ದು, ಕಾಲದನ್ನು ಡಿಸ್ಕ್ಲೋಸ್ ಮಾಡಬೇಕು. ಸೊ ಆವಾಗ ಇದನ್ನು ಮತ್ತೆ ನೋಡೋಣ, ಈ ಪ್ರಶ್ನೆನ ಕೇಳೋಣ. ನಾಲ್ಕನೇ ಕ್ವಶನ್, ಹೌ ಲಾಂಗ್ ಕಾಕ್ರೋಚ್ ಪಾರ್ಟಿ ವಿಲ್ ಸರ್ವೈವ್? ಈ ಕಾಕ್ರೋಚ್ ಪಾರ್ಟಿ ಅನ್ನೋದು ಮೇಜರ್ ಇಂಪ್ಯಾಕ್ಟ್ ಆಗುತ್ತಾ 2028 ಇಲೆಕ್ಷನಲ್ಲಿ, 2029 ಇಲೆಕ್ಷನಲ್ಲಿ, ಅಥವಾ ಈ ಅಕ್ರಾಸ್ ಭಾರತದಲ್ಲಿ ನಡೆಯುವಂತಹ ಎಲ್ಲ ಥರ ಎಲೆಕ್ಷನಲ್ಲಿ ಈ ಕಾಕ್ರೋಚ್ ಪಾರ್ಟಿ ಒಂದು ಮೇಜರ್ ಇಂಪ್ಯಾಕ್ಟ್ ಆಗುತ್ತಾ ಅಥವಾ ಅಲ್ಲಿವರೆಗೂ ಸರ್ವೈವ್ ಆಗುತ್ತಾ, ಮೇಜರ್ ಇಂಪ್ಯಾಕ್ಟ್ ಆಗುತ್ತಾ ಅಂತ ನೋಡೋಣ. ಶಾರ್ಟ್ ಅಂತ ಕೊಡ್ತಾ ಇದೆ. ಸೊ ಶಾರ್ಟ್ ಪೀರಿಯಡ್ವರೆಗೂ ಇದು ಇರುತ್ತೆ. ಕಾಕ್ರೋಚ್ ಪಾರ್ಟಿ ಎಂದು ಶಾರ್ಟ್ ಪೀರಿಯಡ್ವರೆಗೂ ಇದು ವರ್ಕೌಟ್ ಆಗುತ್ತೆ, ಶಾರ್ಟ್ ಪೀರಿಯಡ್ವರೆಗೂ ಇರುತ್ತೆ. ಅದು ಮೋದಿ ಸರ್ಕಾರಕ್ಕೆ ಮೈನರ್ ಎಫೆಕ್ಟ್ ಕೊಡುವಂಥದ್ದಿದೆ, ಅದು ಶಾರ್ಟ್ ಟೈಮಲ್ಲಿದೆ ಅಂತ ಹೇಳ್ತಾ ಇದೆ. ಸೊ ಇನ್ನು ಮುಂದೆ ಐದನೇ ಪ್ರಶ್ನೆ, ಡಸ್ ಕಾಕ್ರೋಚ್ ಪಾರ್ಟಿ ವಿಲ್ ಗೆಟ್ ಎಕ್ಸ್ಪೋಸ್ಡ್? ಡಸ್ ಕಾಕ್ರೋಚ್ ಪಾರ್ಟಿ ವಿಲ್ ಗೆಟ್ ಎಕ್ಸ್ಪೋಸ್ಡ್ ಅಂದರೆ ಕಾಕ್ರೋಚ್ ಪಾರ್ಟಿ ಏನು ಷಡ್ಯಂತ್ರ ಇದೆಯೋ ಅದು ಬಹಿರಂಗ ಆಗುತ್ತಾ? ಅದರಲ್ಲಿರುವಂತಹ ಲೀಡರ್ಗಳು, ಒಂದು ವಿದೇಶದಲ್ಲಿದ್ದು ಭಾರತನ ಉದ್ಧಾರ ಮಾಡ್ತೀನಿ ಅಂತ ಬಂದಂತಹ ಲೀಡರ್ಗಳು ಅವರು ಎಕ್ಸ್ಪೋಸ್ ಆಗ್ತಾರಾ? ಅವ್ರದ್ದು ಅವಶ್ಯಕತೆ ಭಾರತಕ್ಕಿದೆಯಾ? ಹೇಗೆ ಅವರು ಅಂತ ನೋಡೋಣ. ಸೊ ಆಲ್ಮೋಸ್ಟ್ 1 ಮಂತ್ ಒಳಗಡೆ ಅಲ್ಲಿ ಮೇಜರ್ ಚೇಂಜಸ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ 1.5 ಮಂತ್ ಒಳಗೆ ಮೇಜರ್ ಚೇಂಜಸ್ ಆಗುತ್ತೆ, ಅಂದರೆ ಮೇಜರ್ ಎಫೆಕ್ಟ್ ಬೀಳುತ್ತೆ ಅಂತ ಪ್ರಿಡಿಕ್ಷನ್ ಬರ್ತಾ ಇದೆ. ನೋಡೋಣ ಅದು ಯಾವ ಥರ ಆಗುತ್ತೆ. ಮೇಜರ್ ಎಫೆಕ್ಟ್ ಅಂದರೆ 1.5 ಮಂತಲ್ಲಿ ಇದರಲ್ಲಿರುವಂತಹ ಲೀಡರ್ಸ್ಗಳು ಎಕ್ಸ್ಪೋಸ್ ಆಗೋ ಸಾಧ್ಯತೆಗಳಿದೆ. ಅವ್ರದ್ದು ಒಂದು ಕರ್ಮಕಾಂಡಗಳಿದೆ, ಅವೆಲ್ಲ ಕೂಡ ಬಯಲಿಗೆ ಬರುವಂಥ ಸಾಧ್ಯತೆ ಇದೆ. 1.5 ಮಂತ್ ಅಂತ ಅದು ಹೇಳುತ್ತೆ, ಬಟ್ ಅಕ್ಕಪಕ್ಕದಲ್ಲಿ ಆಗ್ಬೋದು, ಬಟ್ ಎಕ್ಸ್ಪೋಸ್ ಆಗಿ ಆಗ್ತಾರೆ. ಸೊ ಟೈಮ್ ಡ್ಯೂರೇಷನ್ 1.5 ಮಂತ್ ಅಂತ ನಾನು ಹೇಳಲ್ಲ, ಬಟ್ ಇದು ಬರೆದಿರೋದು 1.5 ಮಂತ್ ಅಂತ ಬರೆದಿದೆ. ಬಟ್ ಅದು ಕೂಡ ಕಾದು ನೋಡೋಣ ಯಾವಾಗ ಎಕ್ಸ್ಪೋಸ್ ಆಗ್ತಾರಂತೆ. ಇನ್ನು 6ನೇ ಕ್ವಶನ್ ಬಂದು, ಡಸ್ ಕಾಕ್ರೋಚ್ ಪಾರ್ಟಿ ವಿಲ್ ಎಫೆಕ್ಟ್ ಕರ್ನಾಟಕ? ನಮ್ಮ ರಾಜ್ಯಕ್ಕೆ ಕಾಕ್ರೋಚ್ ಪಾರ್ಟಿ ಎಫೆಕ್ಟ್ ಆಗುತ್ತಾ? ನಮ್ಮ ರಾಜ್ಯದಲ್ಲೂ ಜಿರಳೆಗಳ ಪಾರ್ಟಿಗಳು ರೆಡಿ ಆಗುತ್ತಾ? ಅದು ಕರ್ನಾಟಕ ಎಫೆಕ್ಟ್ ಬೀಳುತ್ತಾ ಅಂತ ನೋಡೋಣ. ನೋ ಅಂತ ತೋರಿಸ್ತಾ ಇದೆ. ಸೊ ನಮ್ಮ ಕರ್ನಾಟಕಕ್ಕೆ ಇದೊಂದು ಅಷ್ಟೊಂದು ಎಫೆಕ್ಟ್ ಆಗಲ್ಲ.
ಕರ್ನಾಟಕದ ಒಂದು ಎಷ್ಟೊಂದು ಪ್ರಭಾವ ಬೀಳಲ್ಲ ಈ ಜಿಲ್ಲೆಗಳದ್ದು ಅಂತ ಹೇಳ್ತಾ ಇದೆ. ಸೊ ಓವರಾಲ್ ಆಗಿ ಇದು ಹೇಳಬೇಕಂತಂದರೆ ಇದರದೊಂದು ಇಂಟೆನ್ಷನ್ನು ನೆಗೆಟಿವಲ್ಲಿದೆ. ಓವರಾಲ್ ಆಗಿ ಹೇಳಬೇಕಂತಂದರೆ ಕಾಕ್ರೋಚ್ ಪಾರ್ಟಿ ಇಂಟೆನ್ಷನ್ನು ನೆಗೆಟಿವಲ್ಲಿದೆ. ಸರ್ವೈವಿಂಗು ಶಾರ್ಟ್ ಇದೆ. ಮೋದಿ ಸರ್ಕಾರ ಡೆಮಾಲಿಷನ್ ಆಗುತ್ತಾ? ಮೋದಿ ಸರ್ಕಾರ ಡೆಮಾಲಿಷ್ ಮಾಡೋ ಶಕ್ತಿ ಇದೆಯಾ? ಇಲ್ಲ, ಬಟ್ ಮೈನರ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ಕರ್ನಾಟಕಕ್ಕೆ ಎಫೆಕ್ಟ್ ಆಗುತ್ತಾ? ಇಲ್ಲ ಅಂತ ಹೇಳುತ್ತೆ. ಬಟ್ ಒಂದು ತಮಾಷೆ ನೋಡ್ಬೋದು, ಇದು ಕರ್ನಾಟಕ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇದೆ. ಆದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳೇ ಈ ಒಂದು ಆಂದೋಲನದಲ್ಲಿ ಭಾಗಿಯಾಗಿದ್ದಾರೆ. ಬಟ್ ಕಾಂಗ್ರೆಸ್ ಪಾರ್ಟಿ ನಮ್ಮ ಮುಖ್ಯಮಂತ್ರಿಗಳು ಆಗಿದ್ದರೂ ಕೂಡ ನಮ್ಮ ಕರ್ನಾಟಕದ ಎಫೆಕ್ಟ್ ಆಗಲ್ಲ ಅಂತ ತೋರಿಸುತ್ತೆ. ತಕ್ಕ ಮಟ್ಟಿಗಿನ ವೈಬ್ರೇಷನ್ ಕೊಡ್ಬೋದು, ಆದರೆ ಸರ್ಕಾರ ಪತನ ಮಾಡೋ ಶಕ್ತಿ ಇದಕ್ಕಿಲ್ಲ ಅಂತ ಹೇಳ್ತಾ ಇದೆ. ಸೊ ಇದು ಓವರಾಲ್ ಆಗಿ ನಮ್ಮ ಇವತ್ತು ನಡೀತಾ ಇರುವಂತಹ ಜಂತರ್ ಮಂತರಲ್ಲಿ ಒಂದು ಹವಾ ಸೃಷ್ಟಿಸಿರುವಂತಹ ಈ ಒಂದು ಕಾಕ್ರೋಚ್ ಪಾರ್ಟಿಯ ಪ್ರೆಡಿಕ್ಷನ್ನು ಇದು ಎಷ್ಟೇ ಇದ್ರೂ ತಾತ್ಕಾಲಿಕವಾಗಿರುತ್ತೆ. ಇದು ಒಂದು ವ್ಯಂಗ್ಯವಾಗಿ ಹುಟ್ಟುಕೊಂಡಿರುವಂಥ ಪಕ್ಷ. ಸೊ ಇದು ಪ್ರೆಡಿಕ್ಷನ್ ಏನು ಹೇಳ್ತಂದರೆ ಇದು ವ್ಯಂಗ್ಯವಾಗಿಯೇ ಹೋಗುತ್ತೆ ಅಂತ ಹೇಳ್ತಾ ಇದೆ. ಅಲ್ಲಿರುವಂತಹ ಎಲ್ಲ ಲೀಡರ್ಗಳು ಕೂಡ ಎಕ್ಸ್ಪೋಸ್ ಆಗ್ತಾರೆ ಅಂತ ಹೇಳ್ತದೆ. ಲೀಡರ್ ವಿಲ್ ಗೆಟ್ ಎಕ್ಸ್ಪೋಸ್ ಅಂತ ಹೇಳ್ತದೆ. ಆಲ್ಮೋಸ್ಟ್ 1 to 2 ಮಂತ್ಸಲ್ಲಿ ಅದು ಎಕ್ಸ್ಪೋಸ್ ಆಗ್ತಾರೆ. ಸುಮಾರು ನ್ಯೂಸ್ಗಳು ಸುದ್ದಿಗಳು ಬರ್ತವೆ ಅದರಿಂದ ಅಂತ ಹೇಳ್ತಾ ಇದೆ. ಸೊ ನೋಡಿದ್ರಲ್ಲ ನಮ್ಮ ಒಂದು ಕಾಕ್ರೋಚ್ ಪಾರ್ಟಿಯ ಭವಿಷ್ಯ ಹೇಗಿರುತ್ತಂತೆ. ನಾನು ಮತ್ತೆ ಎಲ್ಲ ಜೆನ್ಸಿಗೆ ಹೇಳೋದು ಇಷ್ಟಪಡ್ತಿದ್ದೀನಿ, ದಯವಿಟ್ಟು ಯಾರೋ ಒಂದು ಫೂಲ್ಸ್ ಆಗಿ, ಯಾರೋ ಒಂದು ಒತ್ತಡದಿಂದ, ಯಾರ್ದೋ ಒಂದು ಒಂದು ರಾಂಗ್ ರೂಟ್ ದರ್ಶನದಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ತಪ್ಪು ಹೆಜ್ಜೆಯನ್ನು ಇಡಬಾರ್ದು. ಸತ್ಯ ಎಲ್ಲಿದೆ, ಧರ್ಮ ಎಲ್ಲಿದೆ, ನ್ಯಾಯ ಎಲ್ಲಿದೆ ಅಂತ ಅಲ್ಲಿ ಮಾತಾಡಬೇಕು. ಮತ್ತು ಯಾರೆಲ್ಲ ಈ ಸ್ಟೂಡೆಂಟನ್ನು ವೇಷ ಹಾಕ್ಕೊಂಡು ಮಾಡಬಾರ್ದಂತಹ ಈ ಇಲ್ಲಿಗಲ್ಕಂತಹ ಚಳವಳಿಗಳು ಎಲ್ಲ ಮಾಡ್ತಾ ಹೋಗ್ತಾರೋ ಖಂಡಿತವಾಗಿ ಭಗವಂತ ಅವರಿಗೆ ಕಷ್ಟ ಒಂದು ಶಿಕ್ಷೆ ಕೊಡ್ತಾನೆ. ಅವರಿಗೆ ಗಂಡಾಂತರ ಕಷ್ಟ ಅದು ತಪ್ಪಿದ್ದಲ್ಲ. ಇಷ್ಟು ಹೇಳುತ್ತಾ ಇವತ್ತಿನ ಸಂಚಿಕೆಗೆ ಅಲ್ಪರಾಮಿರ್ತಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಇದು ರಾಜಋಷಿ ಕಾಲಜ್ಞಾನಿ ಗುರೂಜಿಯ ಭವಿಷ್ಯ. ಇದು ಕಾಕ್ರೋಚ್ ಪಕ್ಷದ ಹೈಲೈಟ್ ಫ್ಯೂಚರ್ ಏನು ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ರು. ಕಾಕ್ರೋಚ್ ಪಕ್ಷಕ್ಕೆ ಬ್ರೇಕ್ ಹಾಕುತ್ತಾ ಕೇಂದ್ರ ಸರ್ಕಾರ ಮತ್ತು ದೇಶಕ್ಕೆ ಮಾರಕವಾಗುತ್ತಾ ಕಾಕ್ರೋಚ್ ಪಕ್ಷ? ಅದರ ಜೊತೆಗೇ ಒಂದಷ್ಟು ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇರುವಂಥದ್ದು ಚಾಣಕ್ಯನ ರಣತಂತ್ರಕ್ಕೆ ನಲಿಗೆ ಹೋಗುತ್ತಾ ಕಾಕ್ರೋಚ್. ದೇಶದ ಭವಿಷ್ಯದಲ್ಲಿ ಕಾಕ್ರೋಚ್ನ ಸ್ಥಿತಿಗತಿ ಏನು? ಮತ್ತು ರಾಜಋಷಿ ಕಾಲಜ್ಞಾನಿ ಗುರೂಜಿ ಕೊಟ್ಟಂಥ ಒಂದಷ್ಟು ಎಕ್ಸ್ಕ್ಲೂಸಿವ್ ಆದಂಥ ಒಂದಷ್ಟು ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಕಾಕ್ರೋಚ್ ಬಗ್ಗೆ ಆಟೋ ರೈಟಿಂಗ್ ಭವಿಷ್ಯವನ್ನು ಅವರು ಹೇಳ್ತಾ ಇದ್ದದ್ದು ಎಲ್ಲರ ಹುಬ್ಬೇರುವಂತಹ ರೀತಿಯಲ್ಲಿ ಅಚ್ಚರಿಯ ಭವಿಷ್ಯವನ್ನು ನುಡಿತಾ ಇದ್ರು. ಈ ಕಾಕ್ರೋಚ್ ಹೋರಾಟ ಆಡಳಿತಾರೂಢ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತಾ ಅನ್ನುವಂಥ ಒಂದು ವಿಚಾರವಾಗಿ ಅವರು ಈ ವೇಳೆ ಆಟೋ ರೈಟಿಂಗ್ ಮೂಲಕ ನೋಡಿದಾಗ ಮೈನರ್ ಎಫೆಕ್ಟನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಮೇಜರ್ ಅಂತೂ ಅಲ್ಲ, ಮೈನರ್ ಎಫೆಕ್ಟನ್ನು ಉಂಟು ಮಾಡಬಹುದು ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ರು. ಆಟೋ ರೈಟಿಂಗ್ ಮೂಲಕ ಭವಿಷ್ಯ ನುಡಿತಾ ಇದ್ರು. ಮತ್ತು ಇದು ಕರ್ನಾಟಕದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಂತಂದರೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಈ ವೇಳೆ ಹೇಳ್ತಾ ಇದ್ರು. ಇದು ರಾಜಋಷಿ ಗುರೂಜಿಯ, ಕಾಲಜ್ಞಾನಿ ರಾಜಋಷಿ ಗುರೂಜಿಯ ಎಕ್ಸ್ಕ್ಲೂಸಿವ್ ಆಟೋ ರೈಟಿಂಗ್ ಭವಿಷ್ಯ.